ನಮಸ್ಕಾರ. ಜೀವನದ ಕೆಲವು ಯೋಚನೆಗಳನ್ನು, ವಿಚಾರಗಳನ್ನು, ಮಾತುಗಳನ್ನು ವಾಸ್ತವಿಕ ಜೀವನದ ಈ ಸಮಾಜದಲ್ಲಿ ಜನರ ನಡೆನುಡಿ ಯಾವ ರೀತಿ ಇರ್ತವೆ, ಅವರ ಭಾವನೆಗಳು ಹೇಗಿದೆ ಎನ್ನುವ ವಿಷಯ ಕುರಿತು ಹೇಳಿದ್ದೇನೆ. ಇಲ್ಲಿ ಸಾಧನೆ ಹೇಗಿರಬೇಕೆಂದರೆ, ನಮ್ಮನ್ನು ತಿನ್ನಲು ಇಲ್ಲದ ಪರಿಸ್ಥಿತಿಯಿಂದ ಶುರುವಾಗಿ ತಿನ್ನಲು ಸಮಯವನ್ನು ಸಿಗದ ಹಾಗೆ ಬೆಳೆದು ನಿಲ್ಲಬೇಕು. ಇದು ನಿಜವಾದ ಸಾಧನೆ. ಆದರೆ ಸಾಧಿಸುವುದಕ್ಕೆ ನಿರ್ದಿಷ್ಟ ಗುರಿ ಇರಬೇಕು ಅಷ್ಟೇ. ಸಾಧಿಸುವ ಛಲ ಇರಬೇಕು, ಸಾಧಿಸುವ ಕಿಚ್ಚು ಇರಬೇಕು. ನಾವಿರುವ ಈ ಸಮಾಜದಲ್ಲಿ ಜನರು ಹೇಗಿರ್ತಾರೆ ಅಂದರೆ, ನಮಗೆ ಕಷ್ಟ ಬಂದಾಗ ಅಥವಾ ನಮಗೆ ಸಮಯ ಕೆಟ್ಟದಾಗಿ ಬಂದಾಗ ಎಲ್ಲರೂ ಮಾತನಾಡುತ್ತಾರೆ ಹಾಗೆ ಹೀಗೆ ಎಂದು. ನಿನ್ನ ಜೀವನ ಹೀಗೆ ಇದೆ ಅಂತ. ಆದರೆ ಆ ದೇವರು ಯಾವತ್ತೂ ಕೈ ಕೊಡುವುದಿಲ್ಲ. ನಮಗೆ ಒಳ್ಳೆ ಸಮಯ ಬಂದಾಗ ಎಲ್ಲರೂ ಸುಮ್ಮನೆ ಇದ್ದು ಬಿಡುತ್ತಾರೆ. ಪ್ರಯತ್ನ ಮಾಡ್ತಾ ಇರಬೇಕು ಅಷ್ಟೇ. ನಾವಿರುವ ಮನೆಯಲ್ಲಿ ಮನೆ ಅಂದ ಚಂದ ಇದ್ದ ಮೇಲೆ ಅಲ್ಲಿ ಕಸ ಕಡ್ಡಿ ಇರುವುದು ಸಹಜ. ಹಾಗೆ ನಮ್ಮ ಜೀವನದಲ್ಲಿ ಕಷ್ಟ ನಷ್ಟಗಳು, ಸುಖ ದುಃಖ, ಏಳು ಬೀಳು ಇವೆಲ್ಲವೂ ಇರುತ್ತವೆ. ಕಸವಾದರೆ ಗುಡಿಸಬೇಕು, ಕಷ್ಟವಾದರೆ ಜಯಿಸಬೇಕು. ನಮ್ಮ ಬದುಕಿನಲ್ಲಿ ಆದಷ್ಟೋ ಸಲ ಕೆಲವರಿಂದ ಮೋಸ ಹೋಗಿರ್ಬೋದು. ಅದಕ್ಕೆ ಕಾರಣ ಎಂದರೆ ಅವರ ಬುದ್ಧಿವಂತಿಕೆ ಅಲ್ಲ, ನಾವು ಅವರ ಮೇಲೆ ಇಟ್ಟಿರುವ ನಂಬಿಕೆಯಿಂದ. ಒಂದು ಸುವಿಚಾರ ಎಂದರೆ, ನಿಮ್ಮ ಜೀವನದಲ್ಲಿ ಮಳೆ ಬರುವಾಗ ಯಾವುದೇ ಮರದ ಕೆಳಗೆ ನಿಲ್ಲಬಾರದು ಮತ್ತು ನಿಮಗೆ ಕಷ್ಟ ಬಂದಾಗ ಸಂಬಂಧಿಕರ ನೆಂಟರ ಮನೆಗೆ ಯಾವತ್ತೂ ಹೋಗಬಾರದು. ಮತ್ತು ನಿಮಗೆ ಸುಖ ಬಂದಾಗ ನಂಬಿದ ದೇವರನ್ನು ಯಾವತ್ತೂ ಮರೆಯಬಾರದು. ಇಲ್ಲಿ ಸಮಾಜದಲ್ಲಿ ಜನರಲ್ಲಿ ಆತ್ಮೀಯತೆ, ದಯೆ, ಕರುಣೆ, ಸಹನೆ, ತಾಳ್ಮೆ, ಭಾವನೆ, ಸಹಕಾರ, ಕ್ಷಮಿಸುವ ಗುಣ ಮತ್ತು ಕ್ಷಮೆ ಕೇಳುವ ಗುಣ ಇದ್ದರೆ ತನ್ನ ಜೀವನದಲ್ಲಿ ಎಲ್ಲವೂ ಸಾಧಿಸಬಹುದು. ಆಕಾಶದಷ್ಟು ಅಗಲವಾದ ಪ್ರೀತಿ ಇದ್ದರೆ ಏನು ಪ್ರಯೋಜನ? ಅಂತರಾಳದ ಅಳಲು ಅರ್ಥ ಮಾಡಿಕೊಳ್ಳುವ ಮನಸ್ಸು ಇರಬೇಕು. ಇಲ್ಲಿ ಸಮುದ್ರದಷ್ಟು ಆಳವಾದ ಸಂಪಾದನೆ ಇದ್ದರೇನು ಪ್ರಯೋಜನ? ಇಲ್ಲಿ ಸಮಯಕ್ಕೆ ಸರಿಯಾಗಿ ಸಹಾಯ ಮಾಡುವ ಗುಣ ಇರಬೇಕು ಅಷ್ಟೇ. ಏನೋ ಹೊಸದನ್ನು ಸಾಧಿಸಲು ಹೊರಟವರು ಮೊದಲು ಹುಚ್ಚರು, ನಂತರ ಸಾಧಿಸಿದ ಮೇಲೆ ಅವರು ಸಾಧಕರು. ಮನುಷ್ಯನು ಉರಿಯುವ ದೀಪದಂತೆ, ಅದಕ್ಕೆ ಆಸಕ್ತಿಗಳು ಅದಕ್ಕೆ ಹಾಕುವ ಎಣ್ಣೆಯಂತೆ. ನಮ್ಮ ಬದುಕಿನಲ್ಲಿ ನಮ್ಮ ಕೈಯಲ್ಲಿರುವ ರೇಖೆಗಳನ್ನು ನಂಬಿ ಕುರುಡು ಜೀವನ ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿರುವ ಬುದ್ಧಿಯನ್ನು, ಜ್ಞಾನವನ್ನು ಮತ್ತು ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನವನ್ನು ನಡೆಸಿದರೆ ಯಾವುದೂ ಅಸಾಧ್ಯವಿಲ್ಲ. ಈ ಭೂಮಿ ಮೇಲೆ ನಾವಿರೋ ಸಮಾಜದಲ್ಲಿ ಒಳ್ಳೆಯವರು ಮತ್ತು ಕೆಟ್ಟವರು ಎಂದು ಬೇರೆ ಬೇರೆಯಾಗಿ ಇರುವುದಿಲ್ಲ.
ಕಾಲ ಸನ್ನಿವೇಶಗಳು ನಮ್ಮನ್ನು ಆ ರೀತಿ ಸೃಷ್ಟಿಸುತ್ತವೆ. ಒಳ್ಳೆಯವನು ಕೆಟ್ಟವನಾಗಬಹುದು, ಕೆಟ್ಟವನು ಒಳ್ಳೆಯವನಾಗಬಹುದು. ಅದು ಕಾಲಕ್ಕೆ ತಕ್ಕಂತೆ ನಡೆಯುವ ಪ್ರಕ್ರಿಯೆ. ವಿರೋಧಿಸುವವರನ್ನು ವಿರುದ್ಧವಾದ ಮಾತುಗಳನ್ನು ನಾನು ಮೌನವಾಗಿ ಕೇಳುತ್ತೇನೆ ಮತ್ತು ಶಾಂತವಾಗಿರುತ್ತೇನೆ. ಅದಕ್ಕೆ ಮುಂದೆ ಸರಿಯಾದ ಸಮಯಕ್ಕೆ ಸರಿಯಾಗಿ ಉತ್ತರ ಕೊಟ್ಟಿರ್ತೇನೆ. ಇದು ನನ್ನ ಸಿದ್ಧಾಂತ. ಅದಕ್ಕೆ ಹೇಳುವುದು, ಜೀವನದಲ್ಲಿ ಸಮಯ ಎನ್ನುವುದು ಬಹಳ ಮಹತ್ವ. ಯಾವುದಕ್ಕೂ ಕಾಲ ಕೂಡಿ ಬರಬೇಕಷ್ಟೆ. ನಿನ್ನ ಮನದಲ್ಲಿ ಕೊಳಕು ತುಂಬಿಕೊಂಡು ನೋಡುವುದಕ್ಕೆ ಹೊರಗಡೆ ಬಂಗಾರದಂತೆ ಹೊಳೆಯುವ ಬದಲು ಒಳಗಡೆ ಜೇನಿನಂತೆ ಸಿಹಿ ತುಂಬಿಕೊಂಡು ಹೊರಗಡೆ ಮಣ್ಣಿನ ಮಡಿಕೆಯಂತೆ ಇದ್ದರೂ ಪರವಾಗಿಲ್ಲ. ಹೊಳೆಯುವುದು ಮುಖ್ಯವಲ್ಲ, ಒಳ್ಳೆಯ ಮನಸ್ಸು ಇರುವುದು ಮುಖ್ಯ. ನೀನು ಮಾಡಿದ ತಪ್ಪು ಯಾರೂ ನೋಡಿಲ್ಲ ಎಂದು ಖುಷಿ ಪಡಬೇಡ. ಮುಖ್ಯವಾಗಿ ನಿನ್ನ ಆತ್ಮನೇ ನಿನ್ನ ಮನಸ್ಸಿಗೆ ಅದು ತಿಳಿದಿರುತ್ತದೆ. ಆ ಪರಮಾತ್ಮನು ಕ್ಷಮಿಸಿದರೂ ನಿನ್ನ ಆತ್ಮ ನಿನ್ನನ್ನು ಕ್ಷಮಿಸುವುದಿಲ್ಲ. ಇಲ್ಲಿ ನಮ್ಮ ಜೀವನದಲ್ಲಿ ಎಷ್ಟೇ ಜಿಪುಣತೆಯಿಂದ ಸಂಪಾದಿಸಿದರೂ ಸಹ ಅದೆಲ್ಲವೂ ಒಂದಿಲ್ಲ ಒಂದು ದಿನ ಬೇರೊಬ್ಬರ ಪಾಲಾಗುತ್ತದೆ. ಜೀವನದಲ್ಲಿ ಸರಿಯಾಗಿ ಹೊಟ್ಟೆಗೆ ತಿನ್ನದೆ ಬರುವ ಹಣವೆಲ್ಲ ಕೂಡಿಟ್ಟು ಕೊನೆಗೆ ವರಿಗೆಯಿಂದ ಹೋಗುವುದು ಇದು ಜೀವನವಲ್ಲ. ಮನುಷ್ಯ ಜನ್ಮ ಬಲು ದೊಡ್ಡದು, ಪುನಃ ಬರುವುದಿಲ್ಲ. ಇರೋಷ್ಟು ದಿನ ಸರಿಯಾಗಿದ್ದು ಗಳಿಸಿದ ಹಣ ಚಿರವಲ್ಲ, ಏರಿದ ಅಧಿಕಾರ ಸ್ಥಿರವಲ್ಲ, ಪಡೆದ ಅಂತಸ್ತು ಶಾಶ್ವತವಿಲ್ಲ. ಇಲ್ಲಿ ಏನಿದೆ ನಿಂದು? ಸಂಶಯ ಅನ್ನೋದು ಎಷ್ಟೊಂದು ವಿಷಯಕಾರಿ ಎಂದರೆ ಇದು ಗಂಡ-ಹೆಂಡತಿಯನ್ನು ದೂರ ಮಾಡುತ್ತದೆ, ಸ್ನೇಹಿತರನ್ನು, ಬಂಧ ಬಳಗದವರನ್ನು ದೂರ ಮಾಡುತ್ತದೆ. ಇಲ್ಲಿ ಸಂಶಯ ಅನ್ನುವುದು ಒಂದು ವಿಷ ಇದ್ದ ಹಾಗೆ. ಯಾವುದೇ ಕಾರಣಕ್ಕೂ ಮನುಷ್ಯನಲ್ಲಿ ಸಂಶಯ ಎನ್ನುವುದು ಇರಬಾರದು. ಸಂಶಯ ಸಂಸಾರವನ್ನು ಸರ್ವನಾಶ ಮಾಡಿಬಿಡುತ್ತದೆ. ಈ ಸಮಾಜದಲ್ಲಿ ಖುಷಿಯಾಗಿ ಇರಬೇಕೆಂದರೆ ನಾವು ಸಂಪಾದಿಸಿದ ಆಸ್ತಿ, ಅಂತಸ್ತು, ಹಣ ಯಾವುದು ಬೇಕಾಗಿಲ್ಲ. ಇಲ್ಲಿ ನಮ್ಮ ಮನಸ್ಸಿಗೆ ನಮ್ಮದು ಹಾಸ್ಯ ಸಂತೋಷಕ್ಕೆ ಒಂದು ಒಳ್ಳೆಯ ಪರಿಸರ ಇದ್ದರೆ ಸಾಕು. ಯಾವ ಬಡತನ ಒಡವೆ ಆಗಬೇಕಾಗಿಲ್ಲ. ದುಡಿಮೆ ಹೊಂದಿದ್ದರೆ ಸಾಕು. ಜೀವನವು ಸುಖಮಯ, ಶಾಂತಿಯಿಂದ ತುಂಬಿರುತ್ತದೆ, ನೆಮ್ಮದಿಯಿಂದ ಇರುತ್ತದೆ. ಜೀವನದಲ್ಲಿ ಅವಮಾನ ಅಪಮಾನ ಆದ ಕಡೆ ಯಾವ ಸಂಬಂಧವೂ ಬೇಡಿ ಮತ್ತು ಇಷ್ಟ ಇಲ್ಲದವರ ಜೊತೆಯಲ್ಲಿ ಯಾವ ಮಾತುಕತೆಯೂ ಬೇಡ. ಇದು ಸ್ವಾಭಿಮಾನದ ಜೀವನ. ನಾವಿರುವ ಈ ಸಮಾಜದಲ್ಲಿ, ನಮ್ಮ ಜೀವನದಲ್ಲಿ ನಮ್ಮ ಸಂಬಂಧಿಕರೇ ಆಗಲಿ, ಗೆಳೆಯರೇ ಆಗಲಿ, ನೆಂಟರೇ ಆಗಲಿ, ಅವರು ಸಂಬಂಧಿಕರಿಂದ ದೂರವಾಗಲು ಕಾರಣ ಎಂದರೆ ಅವರಲ್ಲಿರುವ ಅಹಂಕಾರ, ದುರಹಂಕಾರ, ದುರ್ನಡತೆ, ದುರ್ವರ್ತನೆ ಹಾಗೂ ಮೌಢ್ಯ, ಅಹಂ, ನಾನೇನು ಅವನಿಗಿಂತ ಕಡಿಮೆಯೇನೇನು ಇಲ್ಲ ಎಂಬ ಭಾವನೆ. ಇವೆಲ್ಲ ಕಾರಣಗಳಿಂದ ಬಿರುಕು ಉಂಟಾಗುವುದು. ಧನ್ಯವಾದಗಳು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.